ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದ್ರಲ್ಲಿ ನಾವು ದೊಡ್ಡ ಇಶ್ಯೂ ಅಂತ ನಾವು ಹಾಕ್ತೀವಿ ಪೇಪರ್ದಲ್ಲಿ. ಸಿದ್ದರಾಮಯ್ಯವರು 32,000 ಪೋಸ್ಟ್ ತೊಗೊಂಡ್ರು. ಯಾವುದು ಮುಗಿಬೇಕಾದ್ರೆ 2 ವರ್ಷ ಮುಗಿದು ಹೋಗ್ಬೋದೇನೋ, ಯಾರಿಗೆ ಗೊತ್ತು. ಈ ಪರಿಸ್ಥಿತಿ ಈ ದೇಶದಲ್ಲಿ, ಈ ನಾಡಿನಲ್ಲಿ ಅಯ್ಯೋ ಸಂದರ್ಭದಲ್ಲಿ ಇವರಿಬ್ಬರು ಈಗ ಜೋರ್ದಾರಾಗಿ ಇನ್ನು ಹೈಕಮಾಂಡ್ ಮೇಲೆ ನಿಂತಿದ್ದಾರೆ. ಹೈಕಮಾಂಡ್ ಇವತ್ತು ನಿರ್ಧಾರ ಹೇಳಿ ಬಿಡಬೇಕಾಗಿದೆ. ಇನ್ನು ಮುಂದೆ ಇದ್ರಾಗ ಏನೂ ಹೊರತಿಲ್ಲ. ಡಿ ಕೆ ಶಿ ಅವ್ರಿಗೆ ಆದರೂ ಇಲ್ಲ ನೀವು ಸೇಮ್ ಆಗಿರಪ್ಪ ಅಂತ ಹೇಳಬೇಕು, ಇಲ್ಲ ಸಿದ್ದರಾಮಯ್ಯನವ್ರಿಗೆ ನೀವು ರಿಟೈರ್ ಆಗಿರಿ ಬೇಡ, ನೀವು ಮುಂದುವರಿರಿ, ನೀವು ನೋಡಪ್ಪ ಹಿಂಗೆ ಮಾಡ್ಕೊಂಡು ಹೋಗು ಅಂತ ಹೇಳ್ಬೇಕು. ಯಾಕಂತಂದ್ರೆ ಇಬ್ಬರು ಐಡಿಯಾಲಜಿಕಲಿ ಒಬ್ಬರು ಕಾಂಗ್ರೆಸ್ನಲ್ಲಿ ಬೆಳೆದು ಬಂದವರು, ಪ್ರೊಪರ್ ಕಾಂಗ್ರೆಸ್ಸನ್ನು ನಂಬ್ತಾ ಇರೋರು, ಕಾಂಗ್ರೆಸ್ಗೆ ದುಡಿತಿರುವಂಥ ಡಿ ಕೆ ಶಿ ಅವರು ಅಂತೇಳಿ ನಾವು ನಂಬ್ಕೊಂಡಿವಿ. ತಾವು ಯಾವುದೇ ಒಂದು ಉದ್ಯೋಗ ಮಾಡಿದ್ರು ಅದು ಉದ್ಯೋಗದ ಪಾಲನ್ನು ಹೆಚ್ಚಿಗೆ ಕಾಂಗ್ರೆಸ್ ಹಂಚ್ಕೊಂಡಿದ್ದಾರೆ, ಕಾಂಗ್ರೆಸ್ಸಿಂದ ಅವಲಾಭ ಮಾಡ್ಕೊಂಡಿದ್ದಾರೆ, ಅದು ಮಾತು ಬೇರೆ. ಅದೇ ಕಾರಣ ನಾವು ಸಿದ್ಧಾಂತ ನೆಲೆಗಟ್ಟಿನಲ್ಲೇ, ಸಮಾಜವಾದಿ ನೆಲೆಗಟ್ಟಿನಲ್ಲೇ ನಾವು ಸಿದ್ದರಾಮಯ್ಯ ನೋಡ್ತಾ ಇದ್ವಿ. ಸಿದ್ದರಾಮಯ್ಯ ಯಾಕೆ ಈ ವಿಷಯದಲ್ಲಿ ತಮ್ಮ ಹಠಾನ ಮುಂದುವರ್ಸಿ ಮಾಡಿದ್ದಾರೆ, ನಾವು ಆಗಬೇಕಂತೇಳಿ. ಅಗ್ರಿಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಅಡ್ಡಿ ಇಲ್ಲ, ಆಗಿರಿ, ಇನ್ನೂ 2 ವರ್ಷ ಆಗಿರಿ, ಬೇಡ ಮುಂದಿನ 5 ವರ್ಷ ಆಗಿರಿ. ಆದರೆ ಈ ನಾಡಿಗೆ ಏನು ಮಾಡ್ಬೇಕಂತ ಹೊರಡಿದ್ರಿ. ಬರೀ ಮೀಸಲಾತಿ ಕೊಟ್ಟರೆ ಆಯಿತಾ? ಇಲ್ಲಿವರೆಗೆ ಮೀಸಲಾತಿ ಅದರಲ್ಲಿ ನಮ್ಮ ಇಲ್ಲ ಅಂತಲ್ಲ, ಕೊಡ್ತಾ ಇದ್ದೀವಿ. SC ST ಕೊಡ್ತಾ ಇದ್ದೀವಿ, OBC ನೀವು ಮಾಡ್ತಾ ಇದ್ದೀರಿ, ಕೆಲವು ಸಿಕ್ಕಿಲ್ಲ, ಏನು ಅದು ಮಾಡ್ತೀರಿ, ಮಾಡಿರಿ. ಆದರೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸರ್ಕಾರಿ ನೌಕರಿಗಳನ್ನು ನೀವು ಎಷ್ಟು ಕ್ರಿಯೇಟ್ ಮಾಡ್ಬೋದು ಅನ್ನೋ ವಿಚಾರ ಮಾಡೋ ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ನೀವೇನು ಮಾಡ್ತಾಯಿದ್ರಿ, ಯಾವುದು ಬಿಗ್ ಪ್ಲ್ಯಾನ್ ಇಲ್ಲೇ ಇಲ್ಲ. ಎಲ್ಲೋ ಸಿದ್ದರಾಮಯ್ಯರೂ ಇಲ್ಲ, ಇವ್ರಲ್ಲೂ ಇಲ್ಲ. ಯಾಕಂತಂದ್ರೆ ಬಿಗ್ ಪ್ಲ್ಯಾನ್ ಇಲ್ಲಿ ಮತ್ತೊಂದು ಹೇಳ್ತಾ ಇರೋದು, ಇಲ್ಲೇನು ನೀವು ನೋಡಿರಿ ಟೆಕ್ನಿಕಲಿ ನಾವು ಜಾಣರಿರ್ಬೋದು, ಅದು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮಕ್ಕಳಿಗೆ ಅಪ್ ಟು ಹೈಯರ್ ಎಜುಕೇಷನ್ ಅಥವಾ ಪ್ರೊಫೆಷನಲ್ ಎಜುಕೇಷನ್ ಸಲುವಾಗಿ ಅಥವಾ ವೃತ್ತಿ ಉದ್ಯೋಗ ಸಲುವಾಗಿ ಫ್ರೀಯಾಗಿ ಎಜುಕೇಷನ್ ಕೊಡಲಿಕ್ಕೆ ಸಾಧ್ಯದಾನ ಈ ದೇಶದಲ್ಲೇ ಇಲ್ಲ. MBBS ಅಥವಾ